ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಮಜಾ ವಾರ್ತಾ ಸೀಸನ್ 3 ಮಜಾ ಫುಲ್ಲು ಜೋರು. ಈ ಮಂಗಳವಾರದ ಎಪಿಸೋಡ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್. ನಮ್ಮ ನಗೆ ಸಂಧ್ಯನ ಶುರು ಮಾಡೋಣ. ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಮ್ಯೂಸಿಕ್ ನಲ್ಲೇ ಮೋಡಿ ಮಾಡಿರುವ ರಾವಣ ಸುಂದರ ಗುರುಜಿ ವೆಲ್ಕಮ್. Thank you so much. All the best, guys. How's the Josh? ಯುವ ಮನಸ್ಸುಗಳ ಸಪನ ಸುಂದರಿ ರಚಿ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಅನು. ಆಲ್ ದಿ ಬೆಸ್ಟ್. ನಮ್ಮ ಆಸ್ಥಾನ ಕಲಾವಿದರನ್ನ ವೆಲ್ಕಮ್ ಮಾಡೋಣ. ಬಾಯ್ಸ್ ಅಂಡ್ ಗರ್ಲ್ಸ್ ರೆಡಿನಾ? ಅವರಂತೂ ರೆಡಿ ಆಗಿದ್ದಾರೆ. ಮತ್ತಿನ್ಯಾಕೆ ತಡ ಇರುತ್ತೆ, ನಮ್ಮ ಮೊದಲನೇ ಸ್ಕಿಟ್ ನ ನೋಡ್ಕೊಂಡ್ ಬಂದ್ಬಿಡೋಣ. ಈ ಪ್ರೀತಿ ಅನ್ನೋದು ನೆವರ್ ಎಂಡಿಂಗ್ ಸ್ಟೋರಿ. ಎಷ್ಟೇ ವರ್ಷ ಆದ್ರೂ ಸಾಯೋದೇ ಇಲ್ಲ ಅಂತ ಅಂತೀನಿ. ಮನೆ ಕಾಯೋದಕ್ಕೆ ಅಂತ ಬಂದ ನಮ್ಮ ಅಖಿಲೇಶನ್ಗೆ ಹಳೆ ಪ್ರೀತಿಯ ನೆನಪುಗಳು ಹಾಡಿನ ರೂಪದಲ್ಲಿ ಗುದ್ಕೊಂಡು ಬರ್ತಾ ಇದೆ. ಈ ಮ್ಯೂಸಿಕಲ್ ಲವ್ ಸ್ಟೋರಿನ ಕೇಳ್ಕೊಂಡು ನೋಡ್ಕೊಂಡು ಬರೋಣ ಬನ್ನಿ. ಇವತ್ತೇನು ಆಡಿಯನ್ಸ್ ಅಲ್ಲಿ 4-4 ಜನ ಹುಡುಗಿರು ಸಖತ್ತ ಕಾಣಿಸ್ತಾ ಇದ್ದಾರೆ. ಐ ಲವ್ ಯು ಲಾಟ್. ಮನೇಲಿ ಹೆಂಡತಿ ಇಟ್ಕೊಂಡೆ ಆಚೆ ಹೋಗೋ ಬರೋ ಹುಡುಗಿರ್ ನೋಡ್ತಿರಲ್ಲ, ನಾಚೆ ಆಗಲ್ಲ ನಿಮ್ಗೆ? ನೋಡಿ, ಮನೆಯಲ್ಲಿ ಟ್ಯೂಬ್ ಲೈಟ್ ಇದೆ ಅಂತ ಆಚೆ ಇರೋ ಸ್ಟ್ರೀಟ್ ಲೈಟ್ ಆಫ್ ಮಾಡಕ್ಕಾಗತ್ತೇನೆ? ಇವಾಗ್ಲೇ ಹಿಂಗೆ ಇನ್ ಓದವಾಗ ಅದೆಷ್ಟು ಹುಡುಗಿರ್ನ ನೋಡ್ತಾ ಇದ್ರೋ ಏನೋ. ಅಲ್ಲ, ಕ್ಲಾಸ್ ಅಲ್ಲಿ ಇದ್ದಾಗ ನಾವು ಒಂದ್ ಹುಡುಗಿನ ತಿರುಗಿ ನೋಡೇ ಇಲ್ಲ. ಹೌದಾ? ಲಾಸ್ಟ್ ಬೆಂಚ್ ಅಲ್ಲಿ ಕೂರ್ತಾ ಇದ್ದೆ, ತಿರುಗಿದ್ರೆ ಗೋಡೆ ಕಾಣೋದು, ಅದಕ್ಕೆ ಮುಂದಿನಿಂದನೇ ನೋಡ್ತಾ ಇದ್ದೆ. ಈ ವಿಷಯ ಏನಾದ್ರೂ ನಿಮ್ಮ ಅಮ್ಮಂಗ್ ಗೊತ್ತಾದ್ರೆ ಪರ್ಕೆ ಹೊಡಿತಾರೆ. ಹೋಗಲೇ, ನಮ್ಮ ಅಮ್ಮನಿಗೆ ಎಷ್ಟು ದೊಡ್ಡ ಮನಸ್ಸು ಗೊತ್ತಾ? ನಾನು ಚಿಕ್ಕವನಿದ್ದಾಗ ನಮ್ಮ ಅಮ್ಮನ ಫ್ರೆಂಡ್ಸ್ ಯಾರಾದ್ರೂ ಮನೆಗೆ ಬಂದ್ರೆ, ಓ ಹುಡುಗ ಸೋ ಕ್ಯೂಟ್, ಎಷ್ಟು ಸೈಲೆಂಟ್ ಅಲ್ವಾ ಅಂದ್ರೆ, ಒಂದ್ 4 ದಿನ ಮನೆ ಕರ್ಕೊಂಡೋಗಿ ಇಟ್ಕೊಳ್ಳಿ ಗೊತ್ತಾಗತ್ತೆ ಅನ್ನೋರು. ಅದೇ ನಿನ್ ಫ್ರೆಂಡ್ಸ್ ಮನೆಗೆ ಬಂದು ನಿನ್ ಗಂಡ ತುಂಬಾ ಸೈಲೆಂಟ್ ಅಂತಾರೆ, ನೀ ಯಾವತ್ತಾದ್ರೂ ಒಂದ್ 4 ದಿನ ಮನೆ ಕರ್ಕೊಂಡೋಗಿ ಇಟ್ಕೊಳ್ಳಿ ಅಂತ ಹೇಳಿದ್ಯೇನೆ? ಮೂಗ್ ದಾರ ಹಾಕಿ ಇಟ್ಕೊಂಡಿದ್ದಾಗ್ಲೇ ಊರೆಲ್ಲ ಮೇಯ್ತೀರಾ, ಇನ್ ಬಿಟ್ಬಿಟ್ರೆ ಅಷ್ಟೇ. ಹಲೋ, ಹೌಸ್ ಓನರ? ಹೇಳಿ ಸರ್. ಏನ ಪಕ್ಕದ ಮನೆಗೆ ಕಾಲೇಜ್ ಸ್ಟೂಡೆಂಟ್ ಬಾಡಿಗೆ ಬರ್ತಾ ಇದಾರ? ಏನ್ ಆಟ ಆಡ್ತಾ ಇದ್ರಿ ಸರ್ ನೀವು? ಕಾಲೇಜ್ ಸ್ಟೂಡೆಂಟ್ ಸುಮ್ಮನೆ ಇರ್ತಾರ, ಕುಡಿತಾರೆ, ಗಲಾಟೆ ಮಾಡ್ತಾರೆ, ರಾತ್ರಿ ಎಲ್ಲ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾರೆ. ಆಗೋದಿಲ್ಲ ಸರ್, ಒಂದ್ ಕೆಲಸ ಮಾಡಿ ನಮ್ಗೆ ಅಡ್ವಾನ್ಸ್ ಕೊಟ್ಬಿಡಿ, ನಾವು ಮನೆ ಖಾಲಿ ಮಾಡ್ತೇವೆ. ಏನ ಏನ್ ತೇತೆ ಮಾತಾಡ್ತೀರಾ? ಹೇಳಿ ಅಣ್ಣ. ಹೌದಾ? ಅಯ್ಯೋ ಬರ್ಲಿ ಬಿಡಿ, ನಾನ್ ಇವ್ರಿಗೆ ಹೇಳ್ತೀನಿ. ಏನ ಬಂದ್ರೆ ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಏನಾದ್ರೂ ತರ್ಲೆ ಅಂದ್ರೆ ಸಾಲ್ವ್ ಮಾಡಕ್ ನೀವ್ ಇದ್ದೀರಲ್ಲ, ಇನ್ನೇನ್ ಬರ್ಲಿ ಬಿಡಿ. ಅಯ್ಯೋ, ಬಾಡಿಗೆ ಬಂದಿರೋದು ಹುಡುಗಿರು. ಹಲೋ, ಏನಣ್ಣ ಏನ್ ಆಟ ಆಡ್ತಾ ಇದ್ದೀರಾ? ಅದೆಲ್ಲ ಆಗಲ್ಲ. ನಮ್ ಬಾಡ್ಗೆನ ನಾವ್ ವಾಪಸ್ ಕೊಟ್ಬಿಡಿ, ನಾವು ಬೇರೆ ಮನೆ ನೋಡ್ಕೋತೀವಿ. ಏನ ನಮ್ಮ ಯಜಮಾನ್ರ ಹತ್ರ ಮಾತಾಡ್ಬೇಕಾ? ಅಲ್ಲ ಸರ್, ಅಯ್ಯೋ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಬಿಡಿ. ಏನಾದ್ರೂ ತರ್ಲೆ ಆದ್ರೆ ಸಾಲ್ವ್ ಮಾಡಕ್ ನೀವ್ ಇದ್ದೀರಲ್ವಾ? ನನ್ನ ಹೆಂಡ್ತಿ ನಾ ಹೇಳ್ಕತ್ತೇನ್ ಬಿಡಿ. ಹಾಯ್. ನೀವೇನ ಮನೆಗೆ ಬಾಡಿಗೆಗೆ ಬಂದಿರೋದು? ಹೌದಣ್ಣ. ಅಣ್ಣನ ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ಏನಾಯ್ತಣ್ಣ? ನೋಡ್ರಿ, ನಿಮ್ಗೆ ಇಷ್ಟ ಇಲ್ದಿರೋರು ಯಾರಾದ್ರೂ ಬಂದು ನಿಮ್ಮನ್ನ ಡಾರ್ಲಿಂಗ್, ಚಿನ್ನ, ಮುದ್ದು, ಬಂಗಾರ ಅಂದ್ರೆ ನಿಮ್ಗೆ ಕೋಪ ಬರಲ್ವಾ? ಬರುತ್ತೆ. ನನಗೂ ಹಂಗೆ, ಅಣ್ಣ ಅಂದ್ರೆ ಕೋಪ ಬರುತ್ತೆ. ಒಂದು ಹೊಸ ಕಾನೂನು ಬಂದಿದೆ ಗೊತ್ತಾ? ಏನು? ನೀವು ಇಷ್ಟ ಇಲ್ದವ್ರಿಗೆ ರಾಕೆ ಕಟ್ಟಿದ್ರೆ 10,000 ರೂಪಾಯಿ ದಂಡ, 2 ತಿಂಗಳು ಜೈಲು ಶಿಕ್ಷೆ. ಹೌದಾ? ಮತ್ತೆ ನಾನು ನಿಮ್ಮನ್ನೇನಂತ ಕರೆಯೋದು? ನೀವು ನಿಮ್ ಫ್ರೆಂಡ್ಸ್ನ ಏನಂತ ಕರಿತೀರಾ? ಹೆಸರಿಟ್ಟು ಕರಿತೀನಿ. ನನ್ನ ಹಂಗೆ ಕರೀರಿ. ಸುಮ್ಮನೆ ಇರೇ. ನಿಮ್ಮ ಹೆಸರು? ನನ್ನ ಹೆಸರು ಕೃಷ್ಣ ಅಂತ. ನೀವು ಪ್ರೀತಿಯಿಂದ ಕಿಸ್ ಅಂತ ಕರೆದ್ರೆ ಸಾಕು. ಎಲ್ಲಿ ಮಾತಾಡ್ತಾ ಇಲ್ವಾ? ಸುಮ್ಮನೆ ಇರು. ಕಿಸ್ 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 ಕೊಟ್ಟು ಕರೆದಂಗಾಯ್ತಾ? ಹೆಸರಿಟ್ಟು ಕರೆದೆ. ನನಗೆ ಕೊಟ್ಟಂಗೆ ಆಯ್ತು. ಕಡಿಮೆ ಮಾಡ್ಕೋ. ನಿಮ್ಮ ಹೆಸರೇನು? ಮುತ್ತುಲಕ್ಷ್ಮಿ. ನಾನು ನಿಮ್ಮನ್ನ ಪ್ರೀತಿಯಿಂದ ಮುತ್ತು ಅಂತ ಕರೀಲ ಅಂದೆ. ಉರಿಸ್ತಾ ಇದ್ದೀರಾ? ಎತ್ತಿಡು ಹೋಗು. ಒಳಗಡೆ ಸೀದು ಹೋಗ್ತಾ ಇದೆ, ಎತ್ತಿಡು ಹೋಗು ಅಂದೆ.
ಎಸ್ತು ಮುತ್ತು ಬನ್ನಿ ಈಗ ಫಾರ್ಮಲ್ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋಣ ಓ ನೀವು ಆ ಟೈಪಾ ಎಕ್ಸ್ಕ್ಯೂಸ್ ಮೀ ಎಸ್ ಚೂಸ್ ಮೀ ಆಕ್ಚುಲಿ ಕೀಸ್ ಲಗೇಜ್ ಎತ್ತಿಡಕ್ಕೆ ಯಾರಾದ್ರೂ ಹುಡುಗರು ಇದ್ರೆ ಕರಿತೀರಾ? ಹೇ ಬಾಯ್ಸ್, ಕುತ್ಕೊಳ್ಳೋ ಎದ್ಬಿಟ್ರಂಗೆ ಹುಡುಗರಲ್ಲ ಯಾಕೆ ನಾನೇ ಇಲ್ವಾ ತಗೊಂಡು ಹೋಗ್ತೀನಿ ಬಿಡಿ ಕೀಸ್ ಎಕ್ಸ್ಕ್ಯೂಸ್ ಮೀ. ಅಯ್ಯಪ್ಪ ಅಯ್ಯೋ ಅಯ್ಯಪ್ಪ ಅಲ್ಲೋಡ್ರೆ ಪಾಪ ವಯಸ್ಸಾಯ್ತಲ್ಲ ಅದಕ್ಕೆ ಅನ್ಸುತ್ತೆ. ಜೋಕಿಂಗ್ ಕಾಮಿಡಿ ಶೋ ಅಲ್ವಾ ನೀವು ನಗಲಿ ಅಂತ ಕಾಮಿಡಿ ಮಾಡಿದೆ ಗರ್ಲ್ಸ್ ಬನ್ನಿ ಅಯ್ಯ ನೀನೊಂದು ಹಿಡ್ಕ ಅಮ್ಮ ತಾಯೇ 2 ತಿಂಗಳಾಯ್ತು ಈ ಬೀದಿಗೆ ಬಂದು ಏನಾರು ಇದ್ರೆ ಹಾಕಿಮ್ಮ. ಇಲ್ಲೇನು ಇಲ್ಲಪ್ಪ, ಹೋಗಪ್ಪ. ಅಮ್ಮ ಹಳೆ ಪ್ಯಾಂಟು ಚಡ್ಡಿ ಬನೀನು ಅಂಡರ್ವೇರು ಏನಿದ್ರು ಪರವಾಗಿಲ್ಲ ಹಾಕಿಮ್ಮ. ನೋಡಪ್ಪ ಇಲ್ಲಿ ಯಾರು ಗಂಡಸ್ರಿಲ್ಲ, ನೀನ್ ಸುಮ್ಮನೆ ತಲೆ ತಿನ್ಬೇಡ, ಹೋಗು. ಏನು ಗಂಡಸ್ರಿಲ್ವಾ? ಬಾರ್ಗೆ ಶೆಟ್ರನ್ನೇ ಹಾಕ್ತಾನೆ ಬಿಟ್ಟಿದಾರ? ಹಂಗಂದ್ರೆ ನಮ್ಮ ಹುಡುಗರು ಬಿಡ್ತಾರ? ಅಮ್ಮ ತಾಯೇ ನಿಮ್ಗೆ ತಲೆಗಿಲ್ಲ ಕೆಟ್ಟಿದ್ಯಾ? ಅಲ್ಲ ಮನೇಲಿ ಯಾರು ಗಂಡಸ್ರೇ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಗೇನ್ರಿ ಗೊತ್ತು ಅವ್ನ್ ಬೆಗ್ಗರ್ ಅಂತ? ಹಾ, ಅಕಸ್ಮಾತ್ ಕಳ್ಳ ಆಗಿದ್ದು ಗೆಟಪ್ ನಲ್ಲಿ ಬಂದಿದ್ರೆ ನೀವು ಗುಂಡುಪಾಳಿಯ ಸಿನಿಮಾ ನೋಡಿಲ್ವಾ? ರಾತ್ರಿ ಹೊತ್ತು ಬಂದು ಚಾಕು ತಗೊಂಡ್ರೆ ಏನ್ರಿ ಮಾಡ್ತೀರಾ? ಹೌದಲ್ವಾ? ಸಾರಿ ತಪ್ಪಾಯ್ತು. ಈಗ ಏನ್ ಮಾಡ್ತೀನಿ ನೋಡಿ. ಹಲೋ ಮಿಸ್ಟರ್ ಬೆಗ್ಗರ್, ಬನ್ನಿ ಬನ್ನಿ ಬನ್ನಿ. ನೋಡಪ್ಪ, ನಾನ್ ಹೇಳಿದ್ದು ಅಗ್ಲತ್ತಲ್ಲಿ ಯಾರು ಗಂಡಸ್ರು ಇರಲ್ಲ ಅಂತ, ಆದ್ರೆ ರಾತ್ರಿ ಹೊತ್ತು ಒಬ್ಬೊಬ್ಬ ಹೆಂಗಸ್ರ ಹತ್ರ ಇಬ್ರಿಬ್ರು ಗಂಡಸ್ರು ಇರ್ತಾರೆ. ಅಕ್ಕ ಹೆಂಗೆ? ನನ್ ಕರ್ಮ. ಅಮ್ಮ ತಾಯೇ ಏನಾದಿದ್ರೆ ಹಾಕಿಮ್ಮ. ಏಯ್, ನಿನ್ಗೇನ್ ಕೈ ಕಾಲ್ ಸೇದೋಗಿದ್ಯಾ? ಹೋಗ್ ಕೆಲ್ಸ ಮಾಡ್ಬೋದಲ್ವಾ? ನೀವು ನೋಡಕ್ ಹೀರೋಯಿನ್ ತರ ಇದೀರಾ, ಸಿನಿಮಾ ಹೋಗೋದಲ್ವಾ? ಹೌದಾ? ಅಯ್ಯೋ! ನೋಡಪ್ಪ, ಪಾರ್ಲರ್ಗೆ ಹೋಗೋದಕ್ಕೆ ಅಂತ 500 ರೂಪಾಯಿ ಗರ್ಗರಿ ನೋಟ್ ಇಟ್ಕೊಂಡಿದ್ದೆ. ತಗೋ, ನೀನ್ 100 ಕಾಲ ಭಿಕ್ಷುಕ ತರನೇ ಇರು. ನೀನ್ ಹೋದ್ ಕಡೆ ಎಲ್ಲ ಬಿಸಿ ಬಿಸಿ ಊಟನೇ ಸಿಗ್ಲಿ. ಅಕ್ಕ ಒಂಥರ ಟ್ರೆಜರಿ ಇದ್ದಂಗೆ ಎಲ್ಲೆಲ್ಲಿಂದ ದುಡ್ಡು ತಾಕಿತ್ತಾವಳೆ. ಅಮ್ಮ ಏನು ಭಿಕ್ಷುಕಂಗ 500 ರೂಪಾಯಿ ಕೊಟ್ರ? ಅಯ್ಯ ಬಿಡಿ, ಈಗಿನ ಕಾಲದಲ್ಲಿ ನಿಜ ಹೇಳೋರೇ ಕಮ್ಮಿ, ಅದಕ್ಕೆ. ಇರಿ, ನಿಮಗೊಂದು ವಿಷಯ ಗೊತ್ತಾ? ಮಜಾ ಭಾರತದಲ್ಲಿ ನನಗೆ ಫಿಮೇಲ್ ಫ್ಯಾನ್ಸೇ ಜಾಸ್ತಿ. ಆಕ್ಚುಲಿ ನಾನು ಹಿಂದೆ ಸುಮಾರು ಹುಡುಗಿಯರು ಬಿದ್ದಿದ್ರು. ನಾನೇ ಕಾಟಾಚಾರಕ್ಕೆ ಅತ್ತೆ ಮಗಳು ಅಂತ ಕಾಂಪ್ರಮೈಸ್ ನಲ್ಲಿ ಮದುವೆ ಅಷ್ಟೇ. ನಿಮ್ ಹೆಂಡತಿ ಹೆಂಗೆ ಕಿಸ್? ಅಯ್ಯೋ, ಅದು ಒಂದು ಶತತಡ್ಡಿ. ನನಗೂ ಅದಕ್ಕೂ ಮ್ಯಾಚಿಂಗೇ ಆಗಲ್ಲ. ಕಾಮನ್ ಸೆನ್ಸ್ ಇಲ್ಲದೆ ಕಾಮನ್ ಕೆರಿ ಉಂಡಿಲಿ ಕುರಿ ಕಾಯ್ತಾ ಇದ್ದವಳು. ಒಂದು ವಿಷಯ ಗೊತ್ತಾ? ಮೊನ್ನೆ ಇಂಡಕ್ಷನ್ ಸ್ಟೋವ್ ಮೇಲೆ ಹತ್ತಿ ಎತ್ಕೊಂಡು ತೂಕನೇ ತೋರಿಸ್ತಿಲ್ಲ ಅಂತಾರೆ. ಬನ್ರೆ. ಹಲೋ, ಏನ್ ಸರ್ ವಾಚ್ಮನ್ ಅಂತ ಕಳಿಸ್ತೀರಾ? ಅಲ್ಲ ಬ್ಯಾಡಿತ್ತು, ನಾನು ಇದ್ನಲ್ಲ. ಪರವಾಗಿಲ್ಲ, ಕಳಿಸಿ. ಯಾರು ನೀನು? ಯಾರೋ ಇವನು, ಯಾರೋ ಇವನು, ಯಾರೋ ಇವನು. ಚಾರ್ಮಿಂಗ್ ಸ್ಟಾರ್ ಅಖಿಲೇಶ್ ಕೃಷ್ಣ ಕಣ. ಊರಿ ಬ್ಯಾಕಲ್ ಊರಿ. ಏನ್ ಹೀಗೆ ತಪ್ಪಲ್ಲಿ? ನಾನು ಈ ಸ್ಕಿಟ್ಟಲ್ಲಿ ವಾಚ್ಮ್ಯಾನ್. ಓ, ಏನ್ ಹೆಸರು? ಮಾಧವ ಸರ್. ನನ್ನ ಹೆಂಡತಿ ಹೆಸರು ಮೀರಾ. ನನಗೆ ಸರ್ ಹೇಳ್ತಾ ಇದ್ದೀರಾ? ಮೀರಾ ಮಾಧವ ಜೋಡಿ ಚೆನ್ನಾಗಿತ್ತಲ್ಲ, ಅದಕ್ಕೆ ಕೇಳಿದೆ. ಸರ್ ನೋಡಿ ಸರ್, ನನಗೆ ಒಂದು ಸಣ್ಣ ವೀಕ್ನೆಸ್ ಇದೆ ಸರ್. ನನಗೆ ದೊಡ್ಡ ವೀಕ್ನೆಸ್ ಇದೆ, ಯಾರಿಗೂ ಹೇಳ್ಬೇಡ. ಏಯ್ ಅದಲ್ಲ ಸರ್, ನನಗೆ ಬೇಜಾರಾದಾಗ ಹಾಡು ಹೇಳ್ತಾ ಇರ್ತೀನಿ. ನಿಮ್ಗೇನು ಅಭ್ಯಂತರ ಇಲ್ಲ ಅಲ್ವಾ ಸರ್? ಚಪ್ಪಲ್ ತಗೊಂಡು ಹೊಡಿತೀನಿ, ಬಾಯಿ ಬಂದಂಗೆ ಬೈತೀನಿ. ಯಾವ ನನ್ನ ಮಗ ಹೇಳಿದ್ದು ನನಗೆ ಅಭ್ಯಂತರ ಇದೆ ಅಂತ? ಸರ್ ಸಂಗೀತ ಅಂದ್ರೆ ನನಗೆ ಪಂಚಪ್ರಾಣ. ನೋಡು, ಲವ್ಗಿಂತ ಅದ್ಭುತವಾದದ್ದು ಮ್ಯೂಸಿಕ್. ನೋಡಯ್ಯ, ದೇವ್ರಿಗೆ ತುಂಬಾ ಇಷ್ಟ ಆದವ್ರನ್ನ ಮ್ಯೂಸಿಕ್ ಡೈರೆಕ್ಟರ್ ಮಾಡಿಬಿಡ್ತಾನೆ. ಎಲ್ಲಿ ಒಂದು ಹಾಡು ಹಾಡು. ಸೂಪರ್, ಸಖತ್ತಾಗಿ ಆಡಿದೆ. Thank you, sir. ನೋಡು, ನಿನ್ನ ಹಾಡು ಕೇಳಿ ನೇಂತ ಅಲ್ಲಿಂದ ಓಡ್ ಬಂದು ಮೈ ಮಾರ್ತು ಹಂಗೆ ನಿಂತ್ಕೊಂಡ್ಬಿಟ್ಟವಳೆ ಅಲ್ವಾ ಮೀರಾ? ಮೀರಾ, ಹಾಡು ಚೆನ್ನಾಗಿತ್ತು, ಆದ್ರೆ ಮಧ್ಯೆ ಯಾಕದ ತಂಡರ್ ಸೌಂಡು? ಅದು ಮನಸ್ಸೊಳಗಿನ ಮಾತು ಸರ್. ನೋಡೆ, ಇವ್ರೆ ನಮ್ಮ ಮನೆಗೆ ಬಂದಿರೋ ಹೊಸ ವಾಚ್ಮ್ಯಾನ್ ಮಾಧವ ಅಂತ. ನಮಸ್ಕಾರ. ಇವ್ರೆ ನನ್ನ ಹೆಂಡತಿ ಮೀರಾ. ನಮಸ್ತೆ. ನಮಸ್ತೆ. ಮೀರಾ,
ಮಾಧವ. ಅದೇ ಹೆಸರು. ನೋಡಪ್ಪ, ನೀನೇನು ಚಿಂತೆ ಮಾಡಕ್ ಹೋಗ್ಬೇಡ. ಈ ಮನೆ ನಿಮ್ಮ ಮನೆ ಅನ್ಕೊಂಡು ಇಲ್ಲೇ ಇರು. ಏನಂತೆ ಮೀರಾ? ಅಲ್ಲ, ಏನ ನಲ್ಲಿ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ವಾ? ನಾನು ಹೋಗಿ ತೋರಿಸ್ತೀನಿ ಬಿಡಿ. ಚಿನ್ನ, ಅವ್ರಿಗೆ ಏನೋ ಕಾಣಿಸಿಲ್ವಂತೆ, ಹೋಗಿ ತೋರಿಸ್ ಬರ್ತೀನಿ. ಒಂದ್ ನಿಮಿಷ. ಸರ್. ಮಾಧವ, ಹೇಗಿದ್ಯಾ? ಮಾಧವ ಮಾಧವ ಮಾಧವ, ನಾನ್ ಕೇಳಿದ್ದು ನೀನ್ ಹೇಗಿದ್ಯಾ ಅಂತ. ಇನ್ನೇಗಿರ್ತೀನಿ? ಮುಳ್ಳೆ ಇಲ್ದಿರೋ ಗಡಿಯಾರ ಇದ್ದಂಗೆ, ರಚಿತಾ ಮ್ಯಾಮ್ ಇಲ್ದಿರೋ ಮಜಾ ಭಾರತ ಇದ್ದಂಗೆ, ಗುರು ಸರ ಇಲ್ದಿರೋ ಮ್ಯೂಸಿಕ್ ಇದ್ದಂಗೆ. ನೀನು ಸ್ಕೂಲ್ ಟೈಮಲ್ಲಿ ನನ್ನ ಬಿಟ್ಟು ಹೋಗ್ಬೇಕಾದ್ರೆ ಹೇಗಿದ್ನೋ ಈಗ್ಲೂ ಹಂಗೆ. ಮದ್ವೆ ಆಗಿಲ್ವಾ? ಆಗಿಲ್ಲ. ಯಾಕೆ? ಆಗ್ಬೇಕು ಅಂತ ಅನ್ಸಿಲ್ಲ. ನಿನಗೇನೋ ಕಮ್ಮಿ, ನೀನಾಗ್ಲೇ. ಚಾರ್ಮಿಂಗ್ ಸ್ಟಾರ್ ಅಖಿಲೇಶ್ ಕೃಷ್ಣ, ನೀನ್ ಚಿಟ್ಕೆ ಹೊಡೆಯೋಷ್ಟರಲ್ಲಿ 100 ಜನ ಹುಡುಗಿರು ನಿನ್ ಹಿಂದೆ ಬೀಳ್ತಿದ್ರು, ಆದ್ರೆ ನೀನ್ ನನ್ನಿಂದ ಬಿದ್ದೆ. ಹೌದು, ಈ ಲವ್ ಅನ್ನೋ ಟ್ರೈನಲ್ಲಿ ಹುಡುಗಿರು ಅವ್ರ ಸ್ಟಾಪ್ ಬಂದಿದ ತಕ್ಷಣ ಇಳ್ಕೊಂಡು ಹೋಯ್ತಾ ಇರ್ತಾರೆ. ಆದ್ರೆ ನಮ್ಮಂತ ಹುಡುಗರು ಎಲ್ಲಿ ಇಳಿಬೇಕು ಅಂತಾನೆ ಗೊತ್ತಿಲ್ಲದೆ ಅದೇ ಟ್ರೈನಲ್ಲಿ ಹೋಗ್ತಾ ಇರ್ತೀವಿ. ಮಾಧವ ಮಾಧವ ಮಾಧವ, ನಿನ್ನ ಮಾತಿಂದ ನನ್ನ ಚುಚ್ಚಿ ಚುಚ್ಚಿ ಕೊಲ್ಬೇಡ ಕಣೋ. ನಾನ್ ಮದ್ವೆ ಆದಾಗ 15 ವರ್ಷ ನಮ್ಮ ಅಜ್ಜಿ ಸತ್ತೋಗ್ತಿದ್ಲು. ಸಾಯ್ಬೇಕಾದ್ರೆ ನಿನ್ ಮದ್ವೆ ನೋಡ್ಲೇಬೇಕು ಅಂತ ಹಠ ಮಾಡಿದ್ಲು. ಎಮರ್ಜೆನ್ಸಿಗೆ ನಮ್ಮ ಅತ್ತೆ ಮಗನ ಹಿಡಿದು ಗಂಟು ಹಾಕ್ಬಿಟ್ರು. ನನ್ನ ಮರ್ತು ಬಿಡು. ಈ ಗಾಡಿ ಆಲ್ರೆಡಿ ಬೇರೆಯವ್ರ ಹೆಸರಿಗೆ ರಿಜಿಸ್ಟರ್ ಆಗೋಗಿದೆ. ಆದ್ರೆ ಫಸ್ಟ್ ಓನರ್ ನಾನೇ ಅಲ್ವಾ? ಹಂಗಂತ ಅದೇ ಗಾಡಿ ಬೇಕು ಅನ್ನೋ ತಪ್ಪಲ್ವಾ? ಏನೇ ಆಗ್ಲಿ ಸುಮ್ಮನೆ ನೋಡ್ಕೊಂಡಿರ್ಬೋದಲ್ವಾ? ಬಿಟ್ಟು ಬೋಡೋ ಬಿಟ್ಟು ಬೋಡೋ, ನನ್ ಪಾಡಿಗೆ ನನ್ನೇ ಬಿಟ್ಟು ಬೋಡೋ. ಕೇಳೋ, ಮದುವೆಯಾದ ಹೆಣ್ಣಿಗೆ ಲವ್ವರ್ ಬೇಕೆ, ಹಳೆ ಲವ್ನ ನೆನ್ಸ್ಕೊಂಡ್ ಬರ್ಲೇಬೇಕೆ, ನಿನ್ನ ಹೆಸರ ನನ್ ಮಗನ್ಗೆ ಇಡ್ತೀನಿ ಸಾಕೆ. ಬಿಟ್ಟು ಬೋಡೋ, ನನ್ ಪಾಡಿಗೆ ನನ್ನೇ ಬಿಟ್ಟು ಬೋಡೋ. ಕೇಳೋ, ನನ್ನನ್ನು ಹುಡ್ಕೊಂಡ್ ಬಂದ? ಇಲ್ಲ, ಅನ್ನ ಹುಡಿಕ ಬಂದೆ. ನೋಡು, ನಿನ್ನ ನೆನಪುಗಳು ನನಗೆ ಮನ್ಸಿಗೆ ಸಾಕು, ಆದ್ರೆ ಹೊಟ್ಟೆ ಪಾಡಿಗೆ ಅನ್ನ ಬೇಕಲ್ವಾ? ಮಾಧವ, ಇನ್ನೊಂದು ಕ್ಷಣ ನೀನ್ ನನ್ ಕಣ್ಣೆದುರುಗಡೆ ಇರ್ಬೇಡ. ನೀನು ನೋಡಿದ್ರೆ ನನಗೆ ಹಳೆ ನೆನಪುಗಳೇ ಕಾಡುತ್ತೆ. ನೆನಪೈತ ನಿನ್ಗೆ ಶಾನ್ಬೋಗ್ರು ತೋಟ, ಮರೆತೋಯ್ತ ನಿಂಗೆ ಮಧ್ಯಾಹ್ನದ ಊಟ, ನಿನಗಾಗಿ ತಂದು ನಾನ್ ಸ್ವಲ್ಪ ತಿಂದು ಮೀರ ಮೀರ ಮೀರ, ಸರಿಯಾಗಿ ಕುಡಿಸ್ತೆ ಮೋರಿ ನೀರ.